ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಏನು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಶ್ರೀ ಸಿಮೆಂಟ್ ಕಂಪ್ನಿ ಏನಿದೆ, ಬೆನಕಳ್ಳಿ ಗ್ರಾಮ ಪಂಚಾಯತ್ ಮತ್ತು ಕೋಡ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಬರ್ತದ ಶ್ರೀ ಸಿಮೆಂಟ್ ಕಂಪನಿ, ಅದ್ರ ಬಗ್ಗೆ ಶಾರ್ಟಾಗಿ ಹೇಳ್ತೀನಿ. ಅದು ಇಲ್ಲಿ ಹಿಂದಿನವರೇ ಕೆಲವು ದಾಖಲೆಗಳು ಕಲೆಕ್ಟ್ ಮಾಡಿದ್ದೀನಿ. ಆದರೆ ಇನ್ನೊಂದು ವಾರ ಬಿಟ್ಟು ಕೆಲವು ದಾಖಲೆಗಳು ಬರೋವ. ಹಿಯರಿಂಗ್ ಇತ್ತು, ಅದು ಕೊಡ್ತೀನಿ ಅಂತ ಹೇಳಿದ್ದಾರೆ ಪಂಚಾಯತ್ ಪಿ ಡಿ ಒ ಕೋಡ್ಲ ಮತ್ತು ಬೆನಕಳ್ಳಿದವರು. ಅಲ್ಲಿ ಬಂದ ನಂತರ ಮತ್ತೊಂದು ಬಾರಿ ವಿವರವಾಗಿ ಶ್ರೀ ಸಿಮೆಂಟ್ ಕಂಪ್ನಿ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿವರೆಗೆ ಏನು ತಿಳಿದು ಬಂದಿರೋದಪ್ಪ ಅಂದರೆ, ಶ್ರೀ ಸಿಮೆಂಟ್ ಕಂಪನಿ ಪೂರ್ತಿ ಇಲ್ಲಿಗಲ್ ಅದ. ಅದಕ್ಕೂ 2010ರಿಂದ ಏನು 2010ರಿಂದ ಇಲ್ಲಿವರೆಗೆ ಏನು ಜಿಲ್ಲಾಧಿಕಾರಿಗಳು ಬಂದಾರ, JP CR ಎಲ್ಲರೂ ಕಂಪ್ನಿಯ ಗುಲಾಮರಂತ ಅದಕ್ಕೂ ಅದ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಮತ್ತು ಏನು ಸರ್ಕಾರಗಳು ಕೂಡ ಕಂಪ್ನಿ ಮೇಲೆ ಕ್ರಮ ಕೈಗೊಂಡಿಲ್ಲ. 2010ರಿಂದ ಇಲ್ಲಿವರೆಗೆ ಯಾವ್ಯಾವ ಸರ್ಕಾರಗಳು ಬಂದವ, ಎಲ್ಲ ಸರ್ಕಾರದ ಮುಖ್ಯಮಂತ್ರಿ ಸಚಿವರುಗಳಿಗೆ, ಸಂಬಂಧಪಟ್ಟ ಸಚಿವರುಗಳಿಗೆ, ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪಂಚಾಯತಿಗೆ ಮತ್ತು ತಾಲೂಕ್ ಪಂಚಾಯತಿಗೆ ಎಲ್ಲ ಸಾಕಷ್ಟು ಬಾರಿ, ಹಲವು ಬಾರಿ ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಯಾವುದೂ ಕ್ರಮ ಕೈಗೊಂಡಿಲ್ಲ. ಕಾಟಾಚಾರಕ್ಕಾಗಿ ಒಂದು ಪತ್ರ ಬರೀತಾರೆ ಮೇಲಧಿಕಾರಿಗಳು ಸರ್ಕಾರದ ಮಟ್ಟದಾಗ, ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತ ಸರ್ಕಾರಿ ಸಹಾಯಕ ಆಯುಕ್ತರಿಗೆ ಬರೀತಾರೆ, ತಹಶೀಲ್ದಾರಿಗೆ ಬರೀತಾರೆ. ಅದು ಎಲ್ಲ ಫೈಲ್ಗಳು ಏನಿಲ್ಲ ಅಂದ್ರೆ ಒಂದೊಂದು ಫೈಲ್ ಈಟೇಟಾಗಿ ಕುಂತವ. ತಾವು ಹೋಗಿ ತಹಶೀಲ್ ಆಫೀಸು, AC ಆಫೀಸು, ಜಿಲ್ಲಾ ಆಫೀಸು, ಜಿಲ್ಲಾಡಳಿತಾಗ ಮತ್ತು ಸರ್ಕಾರ ಮಟ್ಟದಲ್ಲಿ ತಾವು ಕೇಳ್ಬೋದಲ್ಲಿ. ಶ್ರೀ ಸಿಮೆಂಟ್ ಕಂಪನಿ ಕುರಿತು RTIನಲ್ಲಿ ಕೂಡ ತಾವು ಕೇಳ್ಬೋದು. ಅಶೋಕ್ ಕುಮಾರ್ ಶೀಲ್ವಂತ್ ಅವ್ರು ಏನು ದೂರು ಕೊಟ್ಟಾರ ಅದಕ್ಕೆ ಸಂಬಂಧಪಟ್ಟದ್ದು ಕಡತ ಕೊಡ್ರ ಅಂತ ತಿಳ್ಕೊಂಡು ಅಲ್ಲಿಂದ 2010ರಿಂದ ಇಲ್ಲಿ ತನಕ ಏನು ನಾನು ದೂರು ಸಲ್ಲಿಸಿದೆ ಅದ್ರ ಕುರಿತು ಅದು ತಮಗೆ ಕೊಡ್ತಾರವ್ರು. ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ರೆ ಅವರೆಲ್ಲ ಆ ಅಧಿಕಾರಿಗಳು ಕೊಡ್ತಾರವರು. ಅಂದರೆ ನಾ ಹೇಳೋದೇನಪ್ಪ ಅಂದರೆ, ಆ ಥರ ಫೈಲ್ ಆಗಿ ಕುಂತಿದೆ, ಆದರೂ ಯಾರೂ ಕ್ರಮ ಕೈಗೊಳ್ತಲ್ಲ. ಕಂಪ್ನಿನೇ, ಶ್ರೀ ಸಿಮೆಂಟ್ ಕಂಪ್ನಿನೇ ಪೂರ್ತಿ ಇಲ್ಲಿಗಲ್ ಅದ. ಇದು ಯಾಕೆ ಹೇಳಬೇಕಾಯ್ತಪ್ಪ ಮಧ್ಯದಲ್ಲಿ ಅಂದರೆ, ಇನ್ನೊಂದು ವಾರ ಬಿಟ್ಟು ಮತ್ತು ವಿವರವಾಗಿ ಶ್ರೀ ಸಿಮೆಂಟ್ ಕಂಪ್ನಿ ಕುರಿತು ಮಾತಾಡ್ತೀನಿ ನಾನು. ಇಲ್ಲಿ ತನಕ ಏನು ಕಂಡು ಬರ್ತಪ್ಪ ಅಂದರೆ, ಶ್ರೀ ಸಿಮೆಂಟ್ ಕಂಪ್ನಿ ಯಾವುದೂ ಪರ್ಮಿಷನ್ ತೊಂದಿಲ್ಲ, NOC ತೊಂದಿಲ್ಲ. ಕಂಪ್ನಿ ಹೀಗೆ ಗಾಳಿಯಲ್ಲೇ ಕಂಪ್ನಿ ನಡೆಸ್ತಾಯಿದೆ. ಯಾವೊಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ಪರವಾನಗಿ ಪಡಿಬೇಕು, ಫೀಸ್ ಕಟ್ಟಬೇಕು, ನೋಟಿಸ್ ಸರ್ವ್ ಮಾಡ್ತಾರೆ. ನೋಟಿಸ್ ಯಾರಾದರೂ ಅಬ್ಜೆಕ್ಷನ್ ಬಂದರೆ ಕೆಲಸ ನಿಲ್ಲಿಸ್ತಾರೆ. ಹೀಗಾಗಿ ನಾನು ಒಂದು ಕಟ್ಟಡ ಕಟ್ಟಬೇಕಾದ್ರೆ ಇಷ್ಟೆಲ್ಲ ಪರೇಶಾನ್ ಮಾಡ್ತಾರೆ ಅಧಿಕಾರಿಗಳು. ಆದರೆ ಇಂಥ ದೊಡ್ಡ ಕಂಪ್ನಿ ನಿರ್ಮಾಣ ಆಗಿದೆ, ಒಂದು ಸಿಮೆಂಟ್ ಕಂಪ್ನಿ ಆಗಿದೆ, 1ನೇ ಘಟಕ, ಈಗ 2ನೇ ಘಟಕ ಆಗಿದೆ ಮತ್ತು ಸೋಲಾರ್ ಪ್ಲಾಂಟ್ ಆಗಿದೆ. ಇದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತು ಪರಿಸರ ಬಗ್ಗೆ ಅಂತ ಹೇಳೋದೇ ಇಲ್ಲ. ಪರಿಸರ ಬಗ್ಗೆ ಮಾಡ್ತಾ ಹೋಗ್ತೀನಿ ನಾನು. ಅದು ಆಮೇಲೆ ಮಾಡ್ತೀನಿ ನಾನು ಪರಿಸರ ಬಗ್ಗೆ ಎಲ್ಲ ಕಂಪ್ನಿಗಳು ಸಪ್ರೇಟಾಗಿ. ಇವಾಗ ಏನಪ್ಪ ಅಂದರೆ, ಶ್ರೀ ಸಿಮೆಂಟ್ ಕಂಪ್ನಿ 2ನೇ ಘಟಕ ನಿರ್ಮಾಣ ಮಾಡಿ ಮತ್ತು ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಮಾಡಿದೆ. ಅಂದರೆ ಇಲ್ಲಿ ಅಧಿಕಾರಿಗಳು, ಇಲ್ಲಿದ ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿಗಳು ಅದರ ಸ್ವಲ್ಪ ಗಮನ ಇಲ್ಲ. PDOಗಳಿಗೆ, ತಾಲೂಕ್ ಪಂಚಾಯತಿಯವರಿಗೆ, ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪಂಚಾಯತಿಗೆ ಏನು ನಿದ್ರೆ ಮಾಡ್ಲತ್ತಾರ. ಕಾರ್ಖಾನೆ ಮತ್ತು ಬಯಲಾರಿ ಇಲಾಖೆದವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಅದರ ಮೇಲೆ ಅವ್ರಿಗೆ ಪರವಾನಗಿ ಕೊಟ್ಟಿರಿ. ಲೋಕಲ್ ಅಥಾರಿಟಿ ಪರವಾನಗಿ ಇಲ್ಲ, ಲೋಕಲ್ ಅಥಾರಿಟಿ ಪರ್ಮಿಷನ್ ತೊಂದಿಲ್ಲ, ಸಾಮಾನ್ಯ ಸಭೆ ಮಾಡಿಲ್ಲ, ಗ್ರಾಮ ಸಭೆ ಮಾಡಿಲ್ಲ. ಅದರ ಮೇಲೆ ಶ್ರೀ ಸಿಮೆಂಟ್ ಕಂಪನಿ ನಡೆಸ್ತಾ ಇದೆ. ಇದು ಒಂದೇ ಕಂಪ್ನಿ ಅಂತಲ್ಲ, ಎಲ್ಲ ಕಂಪ್ನಿಗಳು ಇದೇ ಥರ ಇದೆ. ಇವಾಗ ಇನ್ನೊಂದು ವಾರದಲ್ಲಿ ದಾಖಲೆಗಳು ಬರ್ತಾವೆ. ಇದು ತಮ್ಮ ಗಮನಕ್ಕಿರಲಿ. ಇದು ಯಾವುದೇ ವಿಷಯ ಮರಿಬಾರ್ದಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಹಂಗೆ ಜ್ಞಾಪಿಸ್ತಾ ಇದ್ದೀನಿ. ಇದು ನಾನು ಶ್ರೀ ಸಿಮೆಂಟ್ ಕಂಪ್ನಿ ಕುರಿತು ಇನ್ನೊಂದು ವಾರದಲ್ಲಿ ಮತ್ತು ಈಗ ಸೋಮವಾರ ಬರ್ತಾವೆ ಡಾಕ್ಯುಮೆಂಟು. ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ, ಬುಧವಾರ ಬಂದರೆ ಮತ್ತೆ ವಿವರವಾಗಿ ನಾನು ಹೇಳ್ತೀನಿ. ಯಾವುದೂ ಪರವಾನಗಿ ಇಲ್ಲ ಶ್ರೀ ಸಿಮೆಂಟ್ ಕಂಪ್ನಿ, ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೂ ಕಂಪ್ನಿದ ಪರವಾನಗಿ ಇಲ್ಲ. ಅದು ಒಂದು. ಹೀಗಾಗಿ ಏನು ಕಂಪ್ನಿ ನಿರ್ಮಾಣ ಆಗ 10-15 ವರ್ಷ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಟ್ಯಾಕ್ಸ್ ಕಟ್ತಾಯಿಲ್ಲ, ಆಸ್ತಿ ತೆರಿಗೆ ಪಾವತಿ ಮಾಡ್ತಾಯಿಲ್ಲ, ಮತ್ತು ಶ್ರೀ ಸಿಮೆಂಟ್ ಕಂಪ್ನಿಯ NA ಇಲ್ಲ. ಇಲ್ಲಿ ಎಲ್ಲರೂ ಏನು ಕಂಡು ಬರ್ತಪ್ಪ ಅಂದರೆ, ಈ ಪಕ್ಷ ಆ ಪಕ್ಷ ಅಂತಲ್ಲ,
ಡಾಕ್ಟರ್ ಶರಣಪ್ರಕಾಶ್ನೂ ಯಾವುದೂ ಕ್ರಮ ಕೈಗೊಂಡಿಲ್ಲ ಶ್ರೀ ಸಿಮೆಂಟ್ ಕಂಪನಿ ಕುರಿತು. ಮತ್ತು ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಅವರಿಗಂತೂ ನಾನು ದೂರೇ ಸಲ್ಲಿಸಿಲ್ಲ. ಅದು ಯಾಕಂದ್ರೆ ಅವ್ರು ಕೆಲಸ ಮಾಡಲ್ಲ ಅಂತ ಗೊತ್ತದ, ಅವ್ರು ಕೆಲಸ ಮಾಡಲ್ಲ ಕಂಪ್ನಿಗಳ ಕುರಿತು. ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಅವ್ರು ಕೆಲಸ ಮಾಡಲ್ಲ, ನಮಗೆ ಗೊತ್ತದ. ಮತ್ತು ಚಿಂಚೋಳಿ ತಾಲೂಕಿನ ಅವಿನಾಶ್ ಜಾಧವ್ ಅವ್ರಿಗೆ ಕೂಡ ಚಟ್ನಾಡು ಕಂಪನಿ ಕುರಿತು ಅವ್ರಿಗೆ ಕೂಡ ನಾನು ದೂರು ಸಲ್ಲಿಸಿಲ್ಲ. ಉಮೇಶ್ ಜಾಧವ್ ಅವ್ರು ಕೂಡ ನಾನು ದೂರು ಸಲ್ಲಿಸಿಲ್ಲ. ಒಂದು ಬಾರಿ ಉಮೇಶ್ ಜಾಧವ್ ಅವ್ರಿಗೆ ಸಲ್ಲಿಸಿದೆ ನಾನು, ಆದರೆ ಏನು ಮಾಡ್ತಾರೆ ನೋಡೋಣ ಅಂತ. ಇಲ್ಲಿವರೆಗೆ ಅದು ಹಿಂಬರ ಇಲ್ಲ, ಉತ್ತರ ಇಲ್ಲ, ಏನಿಲ್ಲ. ಇವ್ರು ಯಾರೂ ಕೆಲಸ ಮಾಡಲ್ಲ ಇವರು. ಈಗ ಏನಾದರೂ ಕೆಲಸ ಮಾಡ್ತಾರ ಅಂತ ಹೇಳ್ತಾರೆ ಇವರು ಎಲ್ಲ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಅವ್ರಿಗೆ ಕೂಡ ದೂರು ಸಲ್ಲಿಸಿದ್ರು, ಅವರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಇದು ಯಾವುದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇಲ್ಲಿ ಎಲ್ಲ ಭೂಮಿ ಹೇಗೆ ನೀಡಿದ್ದಾರೆ ಅಂದರೆ ಶ್ರೀ ಸಿಮೆಂಟ್ ಕಂಪನಿ 333 ರೂಪಾಯಿ ಎಕರೆ, 333 ಪರ್ ಎಕರ್ ಒಂದು ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ ಸರ್ಕಾರ. ಅಂದರೆ 333 ರೂಪಾಯಿಗೆ ಇಲ್ಲಿ ರೈತರೇ ಒಂದು ವರ್ಷಕ್ಕೆ ಏನಾದರೂ ಕಡ ಹಾಯ್ಕೋಬೇಕಂತಂದ್ರೆ, ಪಾಲಿ ಮಾಡ್ಬೇಕಂತಂದರೆ, ಹೊಲ ಹಾಯ್ಕೋಬೇಕಂದ್ರೆ ಏನಿಲ್ಲ ಅಂದರೆ 10,000, 11,000, 12,000, 15,000, 20,000, 22,000 ಪ್ರತಿ ಎಕರೆಗೆ ಹಂಗೆ ಕಡ್ದು ಹಾಯ್ಕೋತಾರೆ. ಆದರೆ ಇಲ್ಲಿ ಸರ್ಕಾರ ಲೀಜಿಗೆ ಕೊಟ್ಟದ 30 ವರ್ಷ, ಪ್ರತಿ ಎಕರೆ 333 ರೂಪಾಯಿ ಅಂತ. ಅವು ನಾನು ಅಪ್ಲೋಡ್ ಮಾಡ್ತೀನಿ, ಆನಂತರ ಅದು ಬರಲಿ ಡಾಕ್ಯುಮೆಂಟ್. ಕೆಲವು ಡಾಕ್ಯುಮೆಂಟ್ ಬರೋವಿವೆ. ಇನ್ನೊಂದು ಬಾರಿ ನಾನು ದೂರು ಸಲ್ಲಿಸ್ತೀನಿ. ನಾನು ಈಗಾಗಲೇ ದೂರು ಸಲ್ಲಿಸೀನಿ, ಇನ್ನೊಂದು ಬಾರಿ ದೂರು ಸಲ್ಲಿಸ್ತೀನಿ. ಹೀಗಾಗಿ ಇದು ಅಲ್ಲಿ ರೈತರಾಗಲಿ, ಸಾರ್ವಜನಿಕರಾಗಲಿ, ಸೇಡಂ ಜನತೆ ಆಗಲಿ, ಕಲಬುರಗಿ ಜನತೆ ಆಗಲಿ ಸ್ವಲ್ಪ ನೆನಪು ಹೋಗಬಾರ್ದಂತ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ವಾರದಲ್ಲಿ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಅಲ್ಲಿ ಇನ್ನೂ ಕೆಲವು ದಾಖಲೆಗಳು ಬರೋವೆ, ಅದಕ್ಕಾಗಿ ನಾನು ಸುಮ್ಮನೆ ಕುಂತಿದ್ದೀನಿ. ನಾನು ಎಲ್ಲ ಸಂಬಂಧಪಟ್ಟು ಎಲ್ಲ ದಾಖಲೆಗಳು ಬಂದ ನಂತರ ಇನ್ನೊಂದು ವಿವರವಾಗಿ ವಿಡಿಯೋ ಮಾಡಿ ಮತ್ತೊಂದು ಬಾರಿ ದೂರು ಸಲ್ಲಿಸಿ ಪ್ರೆಸ್ ಮೀಟ್ ಮಾಡಿ ಮತ್ತು ನಾನು ಕೋರ್ಟ್ ಮರಿ ಹೋಗ್ತೀನಿ ಸ್ನೇಹಿತರೆ. ಇವ್ರು ಯಾರೂ ಮಾಡೋದಿಲ್ಲ. ಇವಾಗ ಇನ್ನೂ 4 ತಿಂಗಳು ಟೈಮ್ ತೊಗೊಂಡಿದ್ರು ಅವರು. ಈಗ ಒಂದೂವರೆ ತಿಂಗಳಾಯಿತು. ಜಿಲ್ಲಾಡಳಿತ ಅಧಿಕಾರಿಗಳು ಬಂದು ಇವೆಲ್ಲ ಕೆಲಸ ಮಾಡ್ತೀವಿ, ಯಾವ್ಯಾವ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಲ್ಲ ಕಂಪ್ನಿಗಳ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಮತ್ತು ವರದಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಅವ್ರ ಮಾತಿಗೆ ಗೌರವ ಕೊಟ್ಟು ನಾನು ಸುಮ್ಮನೆ ಕುಂತಿದ್ದೆ ನಾನು. ಆದರೆ ಇವು ಎಲ್ಲ ನೆನಪು ಹೋಗಬಾರ್ದು ಅಂತ ತಿಳ್ಕೊಂಡು ನಾನು ಹೇಳ್ತಾಯಿದ್ದೀನಿ. ಇನ್ನೊಂದು ವಾರದಲ್ಲಿ ಕೆಲವು ದಾಖಲೆಗಳು ಸಂಗ್ರಹಿಸಿ ನಾನು ಇನ್ನು ಕೆಲವು ದಾಖಲೆಗಳು ಬರ್ತಾವೆ. ಅವಾಗ ಮತ್ತೆ ಒಂದು ವಾರ ಬಿಟ್ಟು ಶ್ರೀ ಸಿಮೆಂಟ್ ಕಂಪನಿ ಕುರಿತು ನಾನು ಮಾಡ್ತೀನಿ. ಕೆಲವರೊಬ್ಬರು ಯಾರೋ ಸ್ನೇಹಿತರು ಕಾಮೆಂಟ್ ಮಾಡಿದರು ಶ್ರೀ ಸಿಮೆಂಟ್ ಕಂಪನಿ ಮಾಡ್ರಂತ. ಅದು ಮುಂದಿನ ವಾರದಲ್ಲಿ ನಾನು ಮಾಡ್ತೀನಿ. ಪೂರ್ತಿ ವಿವರವಾಗಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟು, ಪಂಚಾಯತ್ ರಾಜ್ ಆ್ಯಕ್ಟು, ಎಲ್ಲ ಆ್ಯಕ್ಟುಗಳ ಬಗ್ಗೆ ವಿವರವಾಗಿ ನಾನು ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ ಶ್ರೀ ಸಿಮೆಂಟ್ ಕಂಪ್ನಿ ಕುರಿತು. ಇವು ಶಾರ್ಟಾಗಿ ಕೆಲವು ವಿಡಿಯೋಗಳು ಮಾಡ್ತೀನಿ, ಕೆಲವು ಕಂಪ್ನಿಗಳ ಕುರಿತು. ಯಾಕಂದ್ರೆ ನೆನಪು ಹೋಗಬಾರ್ದಂತ. ಏನೇನು ನನ್ನ ಹತ್ರ ಏನೇನು ಡಾಕ್ಯುಮೆಂಟ್ ಬಂದಾವ ಆ ಥರ ನಾನು ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.